Hello guys, yes, Rajiv Gandhi University of Health Science 5th semester 29th May 2023 ಕ್ವೆಶನ್ ಪೇಪರ್ ಸಾಲ್ವ್ ಮಾಡಕತ್ತಿದ್ವಿ. ಅದು MC2ದು. ಆಲ್ರೆಡಿ ನಾವು ಏನು ಪ್ರಿವಿಯಸ್ ವಿಡಿಯೋದಲ್ಲಿ 10 ಮಾರ್ಕ್ಸಿಂದ ಮುಗಿಸಿದ್ವಿ, 5 ಮಾರ್ಕ್ಸಿಂದ ಮುಗಿಸಿದ್ವಿ. ಈಗ 2 ಮಾರ್ಕ್ಸಿಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮುಗಿಸಿ ಮೇ ಕ್ವೆಶನ್ ಪೇಪರ್ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ನವಂಬರ್ 2022 ಕ್ವೆಶನ್ ಪೇಪರ್ MC2ದು. ಅದಕ್ಕಿಂತ ಮುಂಚೆ ನೋಡಿರಿ, ಒಂದು ಕ್ವೆಶನ್ ನಾನು ಬಿಟ್ಟಿದ್ದಿಲ್ಲ 5 ಮಾರ್ಕ್ಸಲ್ಲಿ. ಯಾವುದಂದರೆ ಕ್ಲಾಸಿಫೈ ಆ್ಯಂಟಿ ಡಯಾಬಿಟಿಕ್ ಏಜೆಂಟ್ ವಿತ್ ಎಕ್ಸಾಂಪಲ್ ಸಿಂಥಸೈಸ್ ಆಫ್ ದ ಟಾಲ್ ಬ್ಯೂಟಾಮೈಡ್. ಓಕೆ, ಇದು ಬಿಟ್ಟಿದ್ದು ಅಂತ ಹೇಳಿದರೆ ಇದು ಯಾಕೆ ಮಾಡಿಲ್ಲ ಅಂದರೆ ನವಂಬರ್ 2023ಯಲ್ಲಿ ಆಲ್ರೆಡಿ ಇದು ನಾವು ಸಾಲ್ವ್ ಮಾಡಿದ್ದೆ, ಅದಕ್ಕೆ ಇದು ಬಿಟ್ಟಿದ್ದೆ. ನಾನು ನಿಮಗೆ ಹೇಳಿಲ್ಲ ಆ ವಿಡಿಯೋದಲ್ಲಿ, ಈ ವಿಡಿಯೋದಲ್ಲಿ ಹೇಳೋಗುತ್ತೇನೆ, ತೋರಿಸ್ತೇನೆ ನಿಮಗೆ. ಗೈಸ್, ಇದು ನವಂಬರ್ 2023 ಕ್ವೆಶನ್ ಪೇಪರು. ಎಲ್ಲಿದೆ ಅದು ಆ್ಯಂಟಿ ಡಯಾಬಿಟಿಕ್ ಅಂತ ಹೇಳಿದರೆ ಫಸ್ಟ್ ಅಂತ ಇದೆ ನೋಡಿ. ಡಿಫೈನ್ ದ ಟರ್ಮ್ ಹೈಪೋಗ್ಲೈಸಿಮಿಕ್ ಏಜೆಂಟ್. ಹೈಪೋಗ್ಲೈಸಿಮಿಕ್ ಅಂದರೆ ಅದೇ ಆ್ಯಂಟಿ ಡಯಾಬಿಟಿಕ್ಕಿಗೆ ಅಂತಾರೆ. ಸ್ಟ್ರಕ್ಚರ್ ಆಫ್ ಎನಿ ಟು ಸಲ್ಫನೈಲ್ ಯೂರಿಯಾ ಆ್ಯಂಡ್ ಔಟ್ಲೈನ್ ದ ಸಿಂಥಸಿಸ್ ಆಫ್ ದ ಟಾಲ್ ಬ್ಯೂಟಾಮೈಡ್. ಇಲ್ಲೇ ಬಿಡಿಸ್ ಕ್ವಶನ್ ಕೇಳಿದರೆ ಅಲ್ಲಿ ಡೈರೆಕ್ಟ್ ಕೇಳಿಬಿಟ್ಟಿದ್ದಾನೆ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಓಕೆ, ಈಗ 2 ಮಾರ್ಕ್ಸಿನ ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಮೇ ಕ್ವಶನ್ ಪೇಪರ್ದು. 2 ಮಾರ್ಕ್ಸ್ ಕ್ವಶನ್ನು ಫಾಸ್ಟ್ ಒಂದು 3 ಕ್ವಶನ್ಸ್ ಓದ್ಕೊಂತ ಹೋಗ್ತೇನೆ ನಾನು. ಫಸ್ಟ್ ಕ್ವಶನ್ 10th ಒನ್ ನೋಡಿರಿ. ಡಿಸ್ಕಸ್ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಆ್ಯಂಟಿ ಕ್ಯಾನ್ಸರ್ ಅಲ್ಕಲೈಟಿಂಗ್ ಏಜೆಂಟ್. 10th ಕ್ವಶನ್ದು ಆ್ಯಂಟಿ ಕ್ಯಾನ್ಸರ್ ಅಲ್ಕಲೈಟಿಂಗ್ ಏಜೆಂಟ್ ಡ್ರಗ್ಸ್ ಬಗ್ಗೆ, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಅಂದರೆ ಕ್ಯಾನ್ಸರ್ ಪೇಷಂಟಿಗೆ ಆ್ಯಕ್ಟ್ ಆಗುವ ಡ್ರಗ್ಸು ಹೆಂಗೆ ಕೆಲಸ ಮಾಡ್ತೈತೆ ಅದು. ಲಿಸ್ಟ್ ದ ನೇಮ್ಸ್ ಆ್ಯಂಡ್ ಯೂಸಸ್ ಆಫ್ ಆ್ಯಂಟಿ ಕ್ಯಾನ್ಸರ್ ಆ್ಯಂಟಿಬಯೋಟಿಕ್ಸ್. ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಕ್ಯಾನ್ಸರ್ ಪೇಷಂಟಿಗೆ ಕೊಡ್ತಾರೆ, ಅದು ಯಾವುವು ಅದು ಬರೀರಿ. ದೆನ್ ವಾಟ್ ಆರ್ ಗ್ಯಾಸ್ಟ್ರಿಕ್ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಥವಾ ಗ್ಯಾಸ್ಟ್ರಿಕ್ ಪಂಪ್ ಇನ್ಹಿಬಿಟರ್, ಅದು ಒಂದು ಸ್ಟ್ರಕ್ಚರ್ ಬರ್ರಿ. ಓಕೆ, ಈ 3 ಕ್ವಶನ್ಸಿನ ಆನ್ಸರ್ ನೋಡೋಣ. Yes guys, 10th question. Anti-cancer drugs are traditionally classified either by their mechanism of action or by their origin. Okay, alkylating agents are reactive to DNA and cellular proteins, and the primary mode of action is mostly through cross-linking of the DNA strand. Cross-linking of the DNA strand, inhibiting the replication of DNA and transcription of RNA. ಮೇನ್ ನೋಡ್ರಿ, ಇವು ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಏನು ಮಾಡ್ತಾವೆ ಅಂದರೆ, ಇದು ಏನು ಕ್ಯಾನ್ಸರ್ ಸೆಲ್ಸಿಂದ ಏನು DNA ಇರ್ತೈತಲ್ಲ, ಆ DNA ಹೋಗಿ ಇವ್ರು ಏನು ಮಾಡ್ತಾರೆ, ಇನ್ಹಿಬಿಟ್ ಮಾಡ್ತಾರೆ. ಅಂದರೆ ಮತ್ತು ರೆಪ್ಲಿಕೇಶನ್ ಆಗಬಾರ್ದು. ಓಕೆ, ಇನ್ಹಿಬಿಟಿಂಗ್ ದ ರೆಪ್ಲಿಕೇಶನ್ ಆಫ್ ದ DNA. ಹೌದು, ಮತ್ತೇನು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಈ DNA ಸ್ಟ್ಯಾಂಡ್ಸಲ್ಲೇ ಗಡ್ಬಡ್ ಮಾಡಿಬಿಡೋದು. ಏನಾದರೂ DNA ಸ್ಟ್ಯಾಂಡ್ಸ್ ಅದ್ರಿ AGTC ಇದರಲ್ಲಿ ಏನಾದ್ರು ಗಡ್ಬಡಾದರೆ ಏನಾಗ್ತೈತಿ, ಸೆಲ್ಸ್ ಸತ್ತೋಗ್ಬಿಡ್ತಾವೆ. ಅದೇ ಮೇನ್ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಇಲ್ಲಿ ಯಾರ್ದು, ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸಿಂದು. ನೆಕ್ಸ್ಟ್ ನೋಡೋಣ. ಆ್ಯಂಟಿಬಯೋಟಿಕ್ಸ್ ಅಂದರೆ ಆ್ಯಂಟಿ ಕ್ಯಾನ್ಸರ್ ಆ್ಯಂಟಿಬಯೋಟಿಕ್ಸಲ್ಲಿ ಅಂಥ್ರಾಸೈಕ್ಲಿನ್, ದೆನ್ ಮಿಟೋಮೈಸಿನ್, ಬ್ಲಿಯೋಮೈಸಿನ್, ಆ್ಯಕ್ಟಿನೋಮೈಸಿನ್ D, ಇವೆಲ್ಲ ದೀಸ್ ಆರ್ ದ ಆ್ಯಂಟಿಬಯೋಟಿಕ್ಸ್. ಇದಕ್ಕೆ ನೀವು ಡೈರೆಕ್ಟಾಗಿ ಆ್ಯಂಟಿಬಯೋಟಿಕ್ಸ್ ಬರಿಬೇಡ್ರಿ. ಫಸ್ಟ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಅಂದರೆ ಏನು, ದೀಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಯೂಸ್ ಟು ಟ್ರೀಟ್ ದ ಕ್ಯಾನ್ಸರ್ ಸೆಲ್ಸ್, ಅಷ್ಟು ಬರೀರಿ. ಗ್ಯಾಸ್ಟ್ರಿಕ್ ಪ್ರೋಟಾನ್ ಪಂಪ್ ಇನ್ಹಿಬಿಟರ್. Proton pump inhibitors are the class of medications that cause a profound and prolonged reduction of the gastric acid or the stomach acid. ಹೌದಾ, they do so by irreversibly inhibiting the stomach HK+ATPase proton pump. Irreversible. They are the most potent inhibitors of the acid secretion available. Proton pump inhibitors have largely suppressed the H2 receptor antagonist, a group of medications with similar effects but different mode of action. Antacid. H2 receptors, H2 antagonist ಅನ್ನೋದವಲ್ಲ, ಸಿಮೆಟಿಡಿನ್, ರ್ಯಾನಿಟಿಡಿನ್, ಅದ್ರಗಿಂತನೂ ಸುಪೀರಿಯರ್ ಆಗಿ ಕೆಲಸ ಮಾಡೋದು ಇದು ಪ್ರೋಟಾನ್ ಪಂಪ್ ಇನ್ಹಿಬಿಟರು. ಹೌದಾ, ಇದರ ಬಗ್ಗೆನೇ ಇಲ್ಲಿ ಕೊಟ್ಟಿರೋದು. ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ಅವರು, ಇದು ಒಂದು ಎಕ್ಸಾಂಪಲ್ ಪ್ಯಾಂಟೋಪ್ರೋಜಾಲ್. ಈ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, 2 ಮಾರ್ಕ್ಸಿಗೆ ಕೇಳ್ತಾನೆ. ನೆಕ್ಸ್ಟು, write the synthesis of the isorbitate dinitrate. 14 question. What are the calcium channel blockers? Write any one structure. 15 question. Structure and use of guanethidine and minoxidil. Okay, up to 16. Yes, now note an answer for the 13 question. Yes guys, synthesis of the isorbitate dinitrate. ಹೆಂಗಪ್ಪ ಸಿಂಥಸೈಸ್ ಆಗೋದಿದು, ಭಾಳ ಸಿಂಪಲ್ ಇದೆ. ಹೆಕ್ಸೇನ್ 1, 2, 3, 4, 5, 6 hexol and made to react with the 4-methyl benzene sulfonic acid. Okay, ಒಂದು ಪ್ರಾಡಕ್ಟ್ ಬರ್ತೈತಿ, ಒಂದು ಇಂಟರ್ಮೀಡಿಯೇಟ್, ದಟ್ ಈಸ್ isorbide. This upon nitric acid on H2SO4 we will get the isorbide dinitrate. ಇದು ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಕೊಡ್ತಾರೆ, ಚೆಸ್ಟ್ ಪೇನು, ಅಂಜೈನಾ ಪೆಕ್ಟೋರಿಸಲ್ಲಿ ಕೊಡ್ತಾರೆ, ಕಂಜೆಕ್ಟಿವ್ ಹಾರ್ಟ್ ಫೇಲಿಯರಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್.
ಎಕ್ಸಾಂಪಲ್ ನೋಡಿರಿ, ಡೈರೆಕ್ಟ್ ವೆರಾಪೆಮಿಲ್ ಒಂದು ಸ್ಟ್ರಕ್ಚರು, ವೆರಾಪೆಮಿಲ್ ನಿಮ್ಗೆ ಗೊತ್ತು, ನೀವು ಯಾವ್ದಾರು ಬರಿಬೋದು. ಕ್ಯಾಪ್ಟೋಪ್ರಿಲು ವೆರಾಪೆಮಿಲ್ ಬರಿಬೋದು. ಆಮ್ಲೋಡಿಪಿನ್ ನಿಮ್ಗೆ ಗೊತ್ತಿದ್ರೆ ಅದು ಸಹ ನೀವು ಬರಿಬೋದು. ನೆಕ್ಸ್ಟ್, ಕ್ಯಾಲ್ಶಿಯಂ ಚಾನಲ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ರೆಗ್ಯುಲೇಷನ್ ಆಫ್ ದ ಮೆನಿ ಸೆಲ್ಯುಲಾರ್ ಪ್ರೊಸೆಸಸ್, ಮೇನ್ಲಿ ಇನ್ ದ ಮಸಲ್ ಕಾಂಟ್ರಾಕ್ಷನ್. The entry of the extracellular calcium into the smooth muscle cytosol and the release from the intracellular storage sites is very important for the initiation of the muscle contraction. Vasocontraction, high blood pressure ಅಂದರೆ ಕ್ಯಾಲ್ಶಿಯಮ್ ಇಂದ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ಯಾಲ್ಶಿಯಮ್ ಏನಾರು ಜಾಸ್ತಿ ಪ್ರೊಡ್ಯೂಸ್ ಆದರೆ ಏನಾಗ್ತೈತಿ, ಪಿ ಪಿ ಜಾಸ್ತಿ ಆಗಿಬಿಡ್ತೈತಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ಯಾಲ್ಶಿಯಮ್ ಏನು ಮಾಡ್ತೈತಿ, ಇದು ಕ್ಯಾಲ್ಶಿಯಮಿನ ಚಾನಲ್ಸ ಬ್ಲಾಕ್ ಮಾಡಿಬಿಡ್ತಾವೆ. ಕ್ಯಾಲ್ಶಿಯಮ್ ಚಾನಲ್ ಬ್ಲಾಕರ್ಸ್ ಅಂತ ಅದಕ್ಕೆ ಹೆಸರು ಬಂದಿರೋದು. ದಿ ವಿಲ್ ಬ್ಲಾಕ್ ದ ಚಾನಲ್ಸ್ ಆಫ್ ದ ಕ್ಯಾಲ್ಶಿಯಮ್ ಆ್ಯಂಡ್ ದಿ ವಿಲ್ ಇನ್ಹಿಬಿಟ್ ದ extracellular or intracellular transport of the calcium. Automatically ಅದು ಸ್ಟಾಪ್ ಆದರೆ ಯುವರ್ ಬಿ ಪಿ ಗೆಟ್ ನಾರ್ಮಲ್ಸ್. ಕ್ಲಿಯರ್? ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ದ ಗ್ಯುನನ್ಥೈಡಿನ್. ಇದು ನೋಡಿರಿ, ಗ್ಯುನನ್ಥೈಡಿನ್ ಸ್ಟ್ರಕ್ಚರು ಪ್ರಾಕ್ಟೀಸ್ ಮಾಡಿರಿ. ಇದು ಗ್ಯುನನ್ಥೈಡಿನ್ ಸ್ಟ್ರಕ್ಚರ್ ಯೂಸಸ್ಸು, ಇಟ್ ಈಸ್ ಯೂಸ್ ಟು ಟ್ರೀಟ್ ದ ಹೈಪರ್ ಬ್ಲಡ್ ಪ್ರೆಷರ್, ದಟ್ ಈಸ್ ಹೈ ಬ್ಲಡ್ ಪ್ರೆಷರ್ ಟ್ರೀಟ್ ಮಾಡಲಿಕ್ಕೆ ಇದು ಕೊಡ್ತೇವೆ ನಾವು. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್, ಮಿನಾಕ್ಸಿಡಿಲ್ ಸ್ಟ್ರಕ್ಚರ್. ಇದು ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಮಿನಾಕ್ಸಿಡಿಲ್. 2 ಸೈಕ್ಲಿಕ್ ರಿಂಗ್ ಅದಾವೆ, ಅದಕ್ಕೆ NH2 ಅಟ್ಯಾಚ್ ಆಗಿದೆ, NO1 ಅಟ್ಯಾಚ್ ಆಗಿದೆ. ಕ್ಲಿಯರ್? ಮಿನಾಕ್ಸಿಡಿಲ್ ಅಪ್ಲೈ ಟು ದ ಸ್ಕಾಲ್ಪ್ ಈಸ್ ಯೂಸ್ ಟು ಸ್ಟಿಮ್ಯುಲೇಟ್ ದ ಹೇರ್ ಗ್ರೋತ್ ಇನ್ ಅಡಲ್ಟ್ ಮೆನ್ ಆ್ಯಂಡ್ ವುಮೆನ್ ವಿತ್ ಅ ಸರ್ಟನ್ ಟೈಪ್ ಆಫ್ ಅ ಬಾಲ್ಡ್ನೆಸ್. ದ ಎಕ್ಸಾಕ್ಟ್ ವೇ ದಟ್ ದಿಸ್ ಮೆಡಿಕೇಶನ್ ವರ್ಕ್ ಈಸ್ ನಾಟ್ ನೋನ್. ಇದೇನು ಬೇಡ ನಿಮಗೆ. ಮೇನ್ ಇಂಪಾರ್ಟೆಂಟ್, ಇಟ್ ಈಸ್ ಯೂಸ್ಡ್ ಟು ಸ್ಟಿಮ್ಯುಲೇಟ್ ದ ಹೇರ್ ಗ್ರೋತ್. ಹೇರ್ ಫಾಲ್ ಆದರೆ, ಬಾಲ್ಡ್ನೆಸ್ ಇದ್ದರೆ, ಓಕೆ, ಆ ಬಾಲ್ಡ್ನೆಸ್ಸಿಗೆ ರಿಪೇರ್ ಮಾಡಲಿಕ್ಕೆ ವಿ ಆರ್ ಅಪ್ಲೈಯಿಂಗ್ ದಿಸ್ ಮಿನಾಕ್ಸಿಡಿಲ್. 3 ತಿಂಗಳು 4 ತಿಂಗಳು ಅಪ್ಲೈ ಮಾಡಬೇಕು ಇದಕ್ಕೆ, ಆ ಬಾಲ್ಡ್ ಜಾಗಕ್ಕೆ, ಓಕೆ, ಸ್ಕಾಲ್ಪಿಗೆ. ಸೊ ದ್ಯಾಟ್ ವಿ ಕ್ಯಾನ್ ಅಸ್ಯೂಮ್ ಆರ್ ವಿ ಕ್ಯಾನ್ ರೀಗೇನ್ ಅವರ್ ಹೇರ್ಸ್. ನೆಕ್ಸ್ಟ್ ಕ್ವೆಶನ್, write the structure of any two anti-hyperlipidemic agents, structure and uses of the amiodarone sotalol, then structure and uses of the synthetic estrogens. Last question 19, write a note on insulin and its derivatives. Insulin and its derivatives already ನಾನು ನವಂಬರಲ್ಲಿ ಹೇಳ್ಕೊಟ್ಟಿದ್ದೇನೆ. ನವಂಬರ್ 2023 ಫಸ್ಟ್ ಕ್ವೆಶನ್ ಇದೆ ಇತ್ತು 2 ಮಾರ್ಕ್ಸಲ್ಲಿ. ಓಕೆ, ನಾವು 18th ಕ್ವೆಶನ್ವರೆಗೆ ನೋಡೋಣ. ಆ್ಯಂಟಿ ಹೈಪರ್ಲಿಪಿಡೆಮಿಕ್ ಏಜೆಂಟ್ಸ್, ಅಟೋರ್ವಾಸ್ಟೇಟಿನ್ ಎಕ್ಸಾಂಪಲ್ ನೋಡಿ. ಹೌದಾ, ಅಟೋರ್ವಾಸ್ಟೇಟಿನ್ ಒಂದು. ದೆನ್ ಕ್ಲೋಫೈಬ್ರೇಟ್ ಯೂಸಸ್, ದೇ ಆರ್ ಯೂಸ್ ಟು ಟ್ರೀಟ್ ದ high lipid level or they are used to treat the hyperlipidemia, ಅದು ಬರಿಬೋದು. ಅಥವಾ ಆ್ಯಂಡ್ these are used to treat the lipidemia ಬರೀರಿ, or high fat ಲೆವೆಲಿಗೆ ರೆಡ್ಯೂಸ್ ಮಾಡಲಿಕ್ಕೆ ಬರಿಬೋದು ಕ್ಲೋಫೈಬ್ರೇಟ್. ದೆನ್ ಸ್ಟ್ರಕ್ಚರ್ ಆಫ್ amiodarone HCl, this is the structure for amiodarone HCl which is used to treat the congestive heart failure or also used in the arrhythmia. ಓಕೆ, ಅರಿಥ್ಮಿಯಾದಲ್ಲಿ ಕೊಡ್ತಾರೆ. ಅರಿಥ್ಮಿಯಾ ಬರೀ, ರೊಮೊತಾಯ್ಡ್ ಬರೀ. ಆ್ಯಂಟಿ ಅರಿಥ್ಮಿಯಾ ಅಂತ ಹೇಳಿದರೆ ಇರ್ರೆಗ್ಯುಲರ್ ಹಾರ್ಟ್ ಬೀಟು. ಓಕೆ, ಆ್ಯಂಟಿ ರೊಮೊನಾಯ್ಡ್ ಅಂತ ಹೇಳಿದರೆ ಇದು ಮಂಡಿ ನೋವು, ಕಾಲು ನೋವು, ಸೊಂಟ ನೋವು ಅಂತಾರಲ್ಲ ಅದಕ್ಕೆ. ಇಟ್ ಈಸ್ ಯೂಸ್ಡ್ ಟು ಟ್ರೀಟ್ ದ ಲೈಫ್ ಥ್ರೆಟ್ನಿಂಗ್ ಹಾರ್ಟ್ ರಿದಮ್ ಪ್ರಾಬ್ಲಮ್ಸ್ ಕಾಲ್ಡ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್. ನೆಕ್ಸ್ಟ್, ಕೆಮಿಕಲ್ ಸ್ಟ್ರಕ್ಚರ್ ಆಫ್ ದ ಸೊಟ್ಯಾಲಾಲ್. ಇದು ಸೊಟ್ಯಾಲಾಲ್ ಸ್ಟ್ರಕ್ಚರು. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ದ ಆರ್ಟ್ರಿಯಲ್ ಫಿಬ್ರಿಲೇಷನ್ ಆ್ಯಂಡ್ ಅರಿಥ್ಮಿಯಾ ಮೇನ್ಲಿ. ಎ ಸ್ಟ್ರಕ್ಚರ್ ಆಫ್ ಅ ಸಿಂಥೆಟಿಕ್ ಈಸ್ಟ್ರೋಜನ್ಸ್, ಇದು ಒಂದು ಈಸ್ಟ್ರೋಜನ್ ಸ್ಟ್ರಕ್ಚರು, ದಟ್ ಈಸ್ ಅ ಸಿಂಥೆಟಿಕ್ ಈಸ್ಟ್ರೋಜನ್. ಇದು ಪ್ರಾಕ್ಟೀಸ್ ದಿ ಸ್ಟ್ರಕ್ಚರ್. ಒಂದು 4-5 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಒಂದೊಂದು ಸ್ಟ್ರಕ್ಚರು ಆರಾಮಾಗಿ ಬಂದುಬಿಡ್ತದೆ ನಿಮಗೆ. ದೆನ್ ದಿಸ್ ಸಿಂಥೆಟಿಕ್ ಈಸ್ಟ್ರೋಜನ್ಸ್ ಇನ್ಕ್ಲೂಡ್ ಇಥೈಲ್ ಇಸ್ಟ್ರಾಡಿಯೋಲ್, ದೆನ್ ಇಸ್ಟ್ರಾಡಿಯೋಲ್ ವ್ಯಾಲರೇಟ್, ಇವೆಲ್ಲ ದೀಸ್ ಆರ್ ದ ಡಿರೈವೇಟಿವ್ಸ್. ಮೇನ್ಲಿ ದೀಸ್ ಆರ್ ಯೂಸ್ಡ್ ಟು ethyl estradiol is a commonly used synthetic estrogen to prevent the pregnancy as a component of the oral contraceptive pill approved by the FDA. ಹೌದಾ, ಇದು ಯಾವುದು ಇಥನೈಲ್ ಇಸ್ಟ್ರಾಡಾಲ್, ಇದು ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಥರ ಯೂಸ್ ಮಾಡ್ತೇವೆ. 19 ಕ್ವಶನ್ ಇಲ್ಲ ಇಲ್ಲಿ, ಯಾಕಂದರೆ ಆಲ್ರೆಡಿ ವಿ ರಿಪೀಟೆಡ್ ದಟ್ 19 ಕ್ವಶನ್ ಇನ್ ನವಂಬರ್ 2023 ಕ್ವಶನ್ ಪೇಪರ್. ಎಸ್ ಗೈಸ್, ಚಾನಲ್ ಚೆನ್ನಾಗಿ ಅನಿಸಿದರೆ, ವಿಡಿಯೋ ಇನ್ಫಾರ್ಮೇಟಿವ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.